ನೀರ ಕುಡಿಯಲೇಬೇಕು. ಉಪ್ಪ ತಿಂದ ಮೇಲೆ ನೀರ ಕುಡಿಯಲೇಬೇಕು. ತಪ್ಪ ಮಾಡಿದ ಮ್ಯಾಲೆ ಶಿವನೇ, ತಪ್ಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲೇಬೇಕು. ನಮಸ್ಕಾರ ವೀಕ್ಷಕರೇ, ಅರಣ್ಯ ಇಲಾಖೆಯ ವಿಠಲ್ ಜೋನಿ ಔಟ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ವಿಠಲ್ ಎಂ ಜೋನಿ ಇವರು ಗಸ್ತು ಅರಣ್ಯ ಪಾಲಕರು, ಅಂದರೆ ಬೀಟ್ ಫಾರೆಸ್ಟ್. ಇದರಲ್ಲಿ ಅವರನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಒಂದು ವರದಿಯ ಉಲ್ಲೇಖವನ್ನು ನಾನು ಇಲ್ಲಿ ತೋರಿಸ್ತೀನಿ, ಹಾಗೆ ಓದ್ತೀನಿ. 6/5/2024 ಅವರು ಸಸ್ಪೆಂಡ್ ಆಗ್ತಾರೆ. ಏನು ಕಾರಣ? ವೀಕ್ಷಕರೇ ಹೇಳ್ತಾರಲ್ಲ, ರಾಜಕೀಯ ವಿಧಾನಸೌಧದಲ್ಲಿ ಇರ್ತದೆ ಅಂತ ನೀವು ಹೇಳ್ತೀರಿ. ಸಹಜ. ರಾಜಕೀಯ ಪ್ರತಿ ಸರ್ಕಾರಿ ಇಲಾಖೆಯಲ್ಲಿ ಬಂದಾಗ ಸಸ್ಪೆನ್ಷನ್ ಅನಿವಾರ್ಯತೆ ಅಂತ ಹೇಳ್ಬೋದು. ಯಾಕಂದರೆ ಕ್ರಮ ಇಲ್ಲಿ ಶಿಸ್ತು ಪ್ರಾಧಿಕಾರಕ್ಕೆ ಅನಿವಾರ್ಯ. ವೀಕ್ಷಕರೇ, ಇದೊಂದು ವಿಶಿಷ್ಟವಾದ ಕತೆ. ಅಂದರೆ ಬಗಲ್ ಮೇ ದುಶ್ಮನ್ ಅಂತ ಹೇಳ್ತಾರಲ್ಲ, ಹಾಗೆ ಬಗಲ್ ಮೇ ದುಶ್ಮನ್. ಯಾರಿಗೆ ದುಶ್ಮನ್ ಆಗ್ತಾರೆ ಅಂತ ಹೇಳಬೇಕು. ಯಾಕಂದರೆ ಇದು ಒಂದು ರೀತಿಯಿಂದ ಟೆಕ್ನಿಕಲ್ ಆಸ್ಪೆಕ್ಟ್ ಇರೋ ಒಂದು ಕತೆ. 13/3/2024 ಮುಬಾರಕ್ ಬಾಗ್ವಾನ್ ಅಂತ ಹೇಳಿ ಮಾಹಿತಿ ಹಕ್ಕು ಕಾರ್ಯಕರ್ತ, RTI ಕಾರ್ಯಕರ್ತ, ಅವರು ಹುಬ್ಳಿಯವರು. ಇವರು ಒಂದು ಅರ್ಜಿಯನ್ನು ಹಾಕ್ತಾರೆ. ಪ್ರದೀಪ್ ಪವಾರ್ ವಲಯ ಅರಣ್ಯಾಧಿಕಾರಿಗಳು ಧಾರವಾಡ, ಹಾಗೆ ಅರವಿಂದ್ ಕಣವಿ ವಲಯ ಅರಣ್ಯಾಧಿಕಾರಿಗಳು ಧಾರವಾಡ, ಈ ರೀತಿ ಒಂದು ಅರ್ಜಿ ಹಾಕಿದಾಗ ಎನ್ಕ್ವೈರಿ ಶುರು ಆಗ್ತದೆ. ಎನ್ಕ್ವೈರಿ ಶುರು ಆದಾಗ ಏನೆಲ್ಲ ಹೊರಗೆ ಬರ್ತದೆ, CCTV ಫುಟೇಜ್ನಲ್ಲಿ ಏನೆಲ್ಲ ಕಾಣ್ತದೆ. ಹಾಗೆ ಇಲ್ಲಿ ಯಾರೋ ಅರ್ಜಿ ಹಾಕಿದ್ರು, ಯಾರ ಮೇಲೆ ಹಾಕಿದ್ರು, ಆದರೆ ಔಟ್ ಆದವ್ರು ಮಾತ್ರ ವಿಠಲ್ ಜೋನಿ. ಏನಿದು ಚಿತ್ರಾನ್ನ ಕತೆ ನಿಮಗೆ ಅರ್ಥ ಆಗಲ್ಲ, ಯಾಕಂದರೆ ಉಲ್ಲೇಖಗಳು ಅಷ್ಟಿದ್ದಾವೆ. ವೀಕ್ಷಕರೇ, ಇಲ್ಲಿ ಹೊಟ್ಟೆಕಿಚ್ಚು ಅಂತಿರೋ ಅಥವಾ ಏನಾದರೂ ಕೆಳಗಿನವರಿಗೆ ಮೇಲಾಧಿಕಾರಿಗಳ ಮೇಲೆ ಸಿಟ್ಟು ಅಂತಿರೋ ನೀವೇ ತೀರ್ಮಾನ ಮಾಡಿ. ಇಲ್ಲಿ ಅವರು ಪ್ರಸ್ತಾವನೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ನಾನು ಹೇಳಿದಿನಲ್ಲಿ ವಿಠಲ್ ಎಂ ಜೋನಿ ಗಸ್ತು ಅರಣ್ಯ ಪಾಲಕ ಧಾರವಾಡ, ಇವರು ಸೋಷಿಯಲ್ ಫಾರೆಸ್ಟ್ ಧಾರವಾಡ, 13/3/2024 ಶ್ರೀ ಪ್ರಸನ್ನ ಸುಬೇದಾರ್ ವಲಯ ಅರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯ ವಲಯ ಧಾರವಾಡದವನಿಗೆ ಕೂಡಿಕೊಂಡು, ಅಂದ್ರೆ ಅವ್ರು ಹಾಕಿದ್ದರಲ್ಲಿ ಅವ್ರ ಮೇಲೆ ಇನ್ನೂ ಗೊತ್ತಿಲ್ಲ. ಯಾಕಂದ್ರೆ ಇದರಲ್ಲಿ ಉಲ್ಲೇಖ ಪ್ರಸ್ತಾವನೆ ಹೆಂಗೆ ಮಾಡಿದ್ದಾರೆ, 3ನೇ ವ್ಯಕ್ತಿ ಅಂದರೆ ಮುಬಾರಕ್ ಬಾಗ್ವಾನ್, ಈ RTI ಕಾರ್ಯಕರ್ತ, ಇವರ ಹೆಸರಿನಲ್ಲಿ ತಮ್ಮದೇ ಹಿರಿಯ, ಅಂದರೆ ಅವ್ರ ಹೆಸರಿನಲ್ಲಿ, ಅರ್ಥ ಆಯ್ತಲ್ಲ ನಿಮಗೆ, ಕೊಟ್ಟಿರುವ ಮೂಲ ಅರ್ಜಿ ಬೇರೆ, ಕ್ರಿಯೇಟ್ ಮಾಡಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ ಅರ್ಜಿಗಳು ಬೇರೆ. RTI ಅರ್ಜಿಗಳು ಕೂಡ ಫೇಕ್ ಆಗ್ತವೆ ಅಂದರೆ ನಮ್ಮ ಧಾರವಾಡದ ಫಾರೆಸ್ಟ್ ಆಫೀಸ್ನಲ್ಲಿ. ವೀಕ್ಷಕರೇ ಹುಷಾರ್ರಿ, ಒಂದು ಕಾಪಿ ಇಟ್ಕೊಂಬ್ರಿ ನಿಮ್ದು. ಯಾಕೆ ಅದಕ್ಕೆ ಹೇಳ್ತಾರಲ್ಲ, ಒಂದು ಕಾಪಿ ಇಟ್ಕೋಬೇಕು ಏನು ಮಾಡಿದ್ರು ಅಂತ ಹೇಳಿ. ಯಾಕಂದರೆ ಅದು ಬೇರೆ ಇದು ಬೇರೆ ಅಂಥೇಳಿ. ಪಾಪ ಇನ್ನೊಂದು, ಇಲ್ಲಿ ಒಬ್ಬ ಅಮಾಯಕಿ, ಅಂದರೆ ಈಗೇನು ಟೆಂಪರರಿ ವರ್ಕರ್ ಬಂದಿರ್ತಾರಲ್ಲ, ಒಬ್ರು ಗೀತಾ ಕುನ್ನೂರು ಅಂಥೇಳಿ, ಅವರನ್ನು ಇಲ್ಲಿ ಬಳಸ್ಕೊಂಡಿದ್ದಾರೆ. ಯಾವ ರೀತಿ ಅಂದರೆ, ತಮ್ಮದೇ ಆದ ಒಂದು ಸೋದರರು ಅಂತ ಹೇಳ್ತಾರಲ್ಲ, ಮೇಲಿನ ಸ್ಟಾಫ್ಗಳ ಮೇಲೆ ಇವರು ವಿಠಲ್ ಜೋನಿ ಅವರು ಆಟ ಆಡಿದ್ದಾರೆ ಅಂತ ಹೇಳಿ ಇದು ಪ್ರೂವ್ ಆಗಿದೆ. ಆಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೀತಾ ಇದೆ ಅಂತ ಹೇಳಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನು ಪೆಂಡಿಂಗ್ ಇಟ್ಟು ಇವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಅವರೇ ಇವರು. ವೀಕ್ಷಕರೇ, ಇಲ್ಲಿ ಅರವಿಂದ್ ಕಣವಿ ಅಂತ ಹೇಳಿ ಇವರು ಹುಬ್ಳಿಯ ಸೋಷಿಯಲ್ ಫಾರೆಸ್ಟಿನ ಹಿರಿಯ ಅಧಿಕಾರಿ ಇವರು. ಹಾಗೆ ಪ್ರದೀಪ್ ಪವಾರ್ ಅಂತ ಹೇಳಿ ಇವರು ಧಾರವಾಡ ಅರಣ್ಯ ಅಧಿಕಾರಿ, ಪ್ರಾದೇಶಿಕ ಅರಣ್ಯ ವಲಯ ಧಾರವಾಡ. ಇವರ ಮೇಲೆ ಆಧಾರರಹಿತ ಆಪಾದನೆಗಳ ದೂರ ಅರ್ಜಿಯನ್ನು ತಯಾರಿಸಿರುವುದು, ಹಾಕಿಲ್ಲ, ದೂರ ಅರ್ಜಿಯನ್ನ ತಯಾರಿಸಿರುವುದು. ಹಾಗೆ 12/3/2024 ಶ್ರೀಮತಿ ಗೀತಾ ಕುನ್ನೂರ್ ರವರ ಮೊಬೈಲ್ ಸಂಖ್ಯೆ, ಈ ಒಂದು ಉಲ್ಲೇಖ ಇದೆ, ನಂಬರ್, ಅದು ಈ ಓದೋದು ಬೇಡ ಇದರಲ್ಲಿ, ಅವರ ನಂಬರ್ನಿಂದ ಸಂಜೆ 5:15, 5:32, 5:41, 5:51 ಒಟ್ಟು 4 ದಾಖಲೆಗಳನ್ನು ತಮ್ಮ ನಂಬರ್ಗೆ ಬಿಡಿಸ್ಕೊಂಡಿದ್ದಾರೆ. ಯಾರು? ವಿಠಲ್ ಜೋನಿ ಅವರು. ಯಾಕೆ ಬೇಕಿದ್ರಿ, ನಿಮ್ಮ ಕೆಲಸ ಏನು, ನೀವು ಮಾಡಿದ್ದೇನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು. ಮಂಜುನಾಥ್ ಬದ್ದಿ ಅವರು ಶ್ರೀ ಪ್ರಸನ್ನ ಸುಬೇದಾರ್ ಅವ್ರ ಮೇಲೆ ಒಂದು ದೂರ ಅರ್ಜಿಯನ್ನು ಯಾವಾಗ ಕೊಟ್ಟಿರ್ತಾರೆ,
ಅದನ್ನು ಒಂದು ತೆಗೆಸ್ಕೊಳ್ತಾರೆ. ಅದು ಸೇಮ್ ತದ್ರೂಪಿನ ಸಾಫ್ಟ್ ಕಾಪಿ ಅಂತ ಹೇಳ್ತಾರೆ. ಮತ್ತೆ 5:51ಕ್ಕೆ ಕಳಿಸಿದ ಸಂದೇಶವು ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಧಾರವಾಡ ವೃತ್ತ, ಧಾರವಾಡ ಅವರ ಪತ್ರ, ಶ್ರೀ ಮಂಜುನಾಥ್ ಬದ್ದಿಯವರ ದೂರರ್ಜಿ ಪ್ರತಿ ಮತ್ತು ನಮ್ಮ ಕಚೇರಿಯಿಂದ ತನಿಖೆಗಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ಉಪವಿಭಾಗ ಧಾರವಾಡದವರಿಗೆ ಕಳಿಸಿದ ಪತ್ರಗಳ ಪ್ರತಿಯಾಗಿರ್ತವೆ. ಇವೆಲ್ಲ ಯಾಕೆ ಬೇಕು ಅಂದರೆ ದಾಖಲೆಗಳು ಹೆಂಗೆ ಹೊರಗೆ ಹೋಗ್ತವೆ ಇಲ್ಲೇ ಇಂಪಾರ್ಟೆಂಟ್. ಹೇಳ್ತಾರಲ್ಲ, ಗಿಡವನ್ನು ಕಡಿಲಿಕ್ಕೆ ಕೊಡ್ಲಿಗೆ ಗಿಡದ ಒಂದು ಬಡ್ಡಿಯನ್ನು ತಗೊಳ್ತಾರೆ. ಅದ್ರ ಜೊತೆನೇ ಟೊಂಗಿ ಮುರ್ಕೊಳ್ತದೆ ಮತ್ತು ಇಡೀ ಮರವನ್ನೇ ಕತ್ತರಿಸ್ತದೆ. ಇದು ಫಾರೆಸ್ಟ್ ಆಗಿರೋದ್ರಿಂದ ಫಾರೆಸ್ಟ್ ಮೂಲಕ, ಫಾರೆಸ್ಟ್ ಭಾಷೆಯಲ್ಲೇ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಇವೆಲ್ಲ ತರಿಸ್ಕೊಂಡ್ಮೇಲೆ ಶ್ರೀ ವಿಠಲ್ ಎಂ ಜೋನಿ ಒಬ್ಬರು ಕ್ಷೇತ್ರ ಸಿಬ್ಬಂದಿಯಾಗಿದ್ದು, ಇಲ್ಲಿ ಆ್ಯಕ್ಚುಲಿ ನೀವು ಬೀಟ್ ಫಾರೆಸ್ಟ್ನಲ್ಲಿರೋರು, ಇವರಿಗೆ ಸಂಬಂಧವಿರದೇ ಇರುವ ದೂರರ್ಜಿಗಳನ್ನು ದುರುದ್ದೇಶದಿಂದ ತಮ್ಮ ಮೊಬೈಲ್ಗೆ ತರಿಸಿಕೊಂಡಿದ್ದು ಕಂಡು ಬರುತ್ತದೆ. ಅದರಂತೆ ಶ್ರೀಮತಿ ಗೀತಾ ಕೊನ್ನೂರವರ 25/3/2024 ಸ್ವ ಹೇಳಿಕೆ ಅಂದರೆ, ನಾನು ಅದನ್ನು ಕೊಟ್ಟೆ ಸರ್, ಒಂದು ಪೆನ್ಡ್ರೈವ್ ಇತ್ತು, ಅದನ್ನು ನಾನು ಕೊಟ್ಟೆ. ಒಂದು ಪೆನ್ಡ್ರೈವ್ನಲ್ಲಿ ತಂದು ಕೊಟ್ಟರು, ಪ್ರಿಂಟ್ ತೆಗಿ ಅಂದರು, ಪ್ರಿಂಟ್ ತೆಗೆದು ಕೊಟ್ಟೀನಿ, ನೋಡ್ರಿ ಇಲ್ಲಿ ನೀವು CCTVನಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಅಂತ ಹೇಳಿ ಸ್ವ ಹೇಳಿಕೆಯನ್ನು ಹೇಳಿದ್ರು ಕೂಡ ಅಲ್ಲಿ ಮತ್ತೆ ತೀರಿಸಲಿಕ್ಕೆ ಸುಮಾರು ಪ್ರಯತ್ನಗಳಾಗಿದ್ದಾವೆ. ಇನ್ನು ತನಿಖೆಯಿಂದ ಇನ್ನೂ ಮುಂದೆ ಬರ್ತದೆ. 25/3/2024 ಸ್ವ ಹೇಳಿಕೆಯಲ್ಲಿ 13/3/2024 ಮಧ್ಯಾಹ್ನ 12:30ಕ್ಕೆ ವಿಠಲ್ ಜೋನಿ ಅವರು ಕಚೇರಿಗೆ ಬಂದು, ಇಲ್ಲಿ ನೋಡಿ, ಅವರೇ ಬಂದು ಒಂದು ಪೆನ್ಡ್ರೈವ್ ಅನ್ನು ಕೊಟ್ಟು ಪೆನ್ಡ್ರೈವ್ನಲ್ಲಿರುವ ದಾಖಲೆಗಳ ಪ್ರಿಂಟ್ ಪಡೆದುಕೊಂಡು ಬರಲು ಹೇಳಿದ್ದು. ಅಂದರೆ ನನಗೆ ಅದನ್ನು ತಗೊಂಬರ್ರಿ ಅಂತ ಹೇಳಿದ ಮೇಲೆ ಆ ಗೀತಾ ಕುನ್ನೂರವರು ಅದೇ ಪೆನ್ಡ್ರೈವ್ನಿಂದ ದೂರರ್ಜಿ ಪ್ರತಿಗಳನ್ನು ಪ್ರಿಂಟ್ ತೆಗೆದು ಸಾಯಂಕಾಲ 4:20 ಅಂದರೆ ಕೊಟ್ಟಿರೋ ಟೈಮ್ ಏನು, ಇದಕ್ಕೇನು ಏನೋ ಕರೆಂಟ್ ಹೋಗಿತ್ತಂತೆ, ಏನಂತೆ ಅದು ಹೇಳ್ತಾರಲ್ಲಪ್ಪ, ಹೊರಗೆ ಬರಬೇಕು ಅಂದಾಗ ಕರೆಂಟ್ ಹೋಗಿರ್ತದೆ, ಬಂದಾಗ ಈ ರೀತಿಯ ಅನಾನುಕೂಲ ಆಗಿದೆ, ಕೆಲವೊಬ್ಬರಿಗೆ ಅನುಕೂಲ ಆಗಿದೆ. ಆ ಪೆನ್ಡ್ರೈವನ್ನು ಸಾಯಂಕಾಲ ಶ್ರೀ ವಿಠಲ್ ಎಂ ಜೋನಿ ಅವರಿಗೆ ಕೈಗೆ ಈ ದೂರರ್ಜಿ ಮತ್ತು ಆ ಪ್ರಿಂಟ್ ಏನು ತೆಗಿತಾರಲ್ಲ ಆ ಪೆನ್ಡ್ರೈವ್ನಂತ, ಅದನ್ನು ಮತ್ತೆ ಪೆನ್ಡ್ರೈವನ್ನು ಕೊಟ್ಟಿರುತ್ತೇನೆ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಇಲ್ಲಿ ವಿಠಲ್ ಎಂ ಜೋನಿ ಗಸ್ತು ಅರಣ್ಯ ಪಾಲಕರು ಸಾಮಾಜಿಕ ಅರಣ್ಯ ವಲಯ ಧಾರವಾಡ ಇವರು 27/3/2024 ಶ್ರೀಮತಿ ಗೀತಾ ಕುನ್ನೂರ್ ಅವರ ಸಹೋದರನಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಶ್ರೀಮತಿ ಗೀತಾ ಕುನ್ನೂರ್ ಅವರ ತಂದೆಯನ್ನು ದೂರ ಮೂಲಕ, ಅಂದರೆ ಆಕೆಯ ಅಣ್ಣತಮ್ಮಂದರಿಗೆ ಮತ್ತು ತಂದೆಗೆ ಯಾಕೆ ಇವರು ಸಂಪರ್ಕ ಮಾಡಬೇಕು ಅಂದರೆ, ಇಲ್ಲಿ ಬುಡಕ್ಕೆ ನೀರು ಬರ್ತದೆ ಅಂದಾಗ ಇಲ್ಲಿಗೆ ಬರ್ತದೆ ಅಂದಮೇಲೆ ಅವರಿಗೆ ಪ್ರಯತ್ನವನ್ನು ಮಾಡ್ತಾರೆ. ಸೋದರನ್ನ ಮನೆಗೆ ಕರೆಸಿಕೊಂಡು 25/3/2024 ಸ್ವ ಹೇಳಿಕೆ ತದ್ವಿರುದ್ಧವಾಗಿ ತನಿಖಾಧಿಕಾರಿಗಳ ಅಂದರೆ ಇಲ್ಲಿ ಶ್ರೀಮತಿ ಶ್ರೀದೇವಿ ಕೊರಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಎರಡನೇ ಸ್ವ ಹೇಳಿಕೆಯನ್ನು ಪಡೆದುಕೊಂಡು ಬಂದಿರುವುದು. ಅಂದರೆ ಇಲ್ಲಿ ಸಾಕ್ಷಿ ನಾಶ ಮಾಡಲಿಕ್ಕೆ ಹೋಗಿದ್ದಾರೆ. ಆಕೆ ಹೇಳಿಕೆಯನ್ನೇ ಮತ್ತೆ ತಿರ್ಸಲಿಕ್ಕೆ ಟ್ರೈ ಮಾಡಿದರು. ಇದಾದ್ಮೇಲೆ ಇದು ಹೇಳ್ತಾರಲ್ಲ, ಇದು ಒಂಥರ ಕ್ರಿಮಿನಲ್ ಕಾನ್ಸ್ಪಿರೇಸಿ ಅನ್ನೋಲ್ಲಿ ಹೇಳ್ತಾರೆ. ಇನ್ನೂ ಬೇರೆ ಬೇರೆ ರೀತಿಯಿಂದ ಹೋಗಬೇಕು. ಅದು ಫಾರೆಸ್ಟಿನ ಏನು ನಿಯಮಗಳು ಏನೋ ಗೊತ್ತಿಲ್ಲ, ಮತ್ತೆ ಹಾಗೆ ಆಗ್ತವೆ, ಜಲ್ದಿ ಬರ್ತಾರೆ, ಮತ್ತೆ ಕಾಡಿನಲ್ಲೇ ನುಗ್ಗುತ್ತಾರೆ. ಕಾಡಿನಲ್ಲಿ ಪ್ರಾಣಿಗಳು ಮಾತಾಡೋದಿಲ್ಲ, ಇವರ ಆಟವೇ ಆಟ ಅಂತ ಹೇಳ್ಬೋದು. ಗಿಡ ಮಾತಾಡಂಗಿಲ್ಲ, ಮರ ಮಾತಾಡಂಗಿಲ್ಲ, ಪ್ರಾಣಿಗಳು ಮಾತಾಡಂಗಿಲ್ಲ. ಏನು ಎವಿಡೆನ್ಸ್? ಮನುಷ್ಯರು ಇಲ್ಲಿ ಮಾತಾಡೋ ಮನುಷ್ಯರ ಎವಿಡೆನ್ಸ್ಗಳೇ ಕೋರ್ಟ್ನಲ್ಲಿ ಬಿದ್ದು ಹೋಗ್ತವೆ. ಫಾರೆಸ್ಟಿನಲ್ಲಿ ಎಲ್ಲವೂ ಸುಲಭ. ಇಲ್ಲಿ ಹೇಳ್ತಾರಲ್ಲ, ಕೆಲವೊಬ್ರು ರಿಟೈರ್ ಆದರೂ ಕೂಡ ಬಂದು ಆಟ ಆಡ್ತಾರೆ. ಎಕ್ಸ್ಟ್ರಾ ಮುತುವರ್ಜಿ ತಗೊಂಡು ಬೆಂಗಳೂರು ಹೋಗಿ ಆಟ ಆಡ್ತಾರೆ. ಯಾಕೆ ಬೇಕಾಗಿತ್ರಿ ಹೋಗೋ ಇರ್ಬಿ ಪ್ಯಾಂಟ್ನಾಗ ಬಿಟ್ಕೊಳ್ಳೋದು? ನಾವು ಮಾತಾಡಿದಾಗ ಭಾಳ ಅರೋಗೆನ್ಸಿಯಿಂದ ಮಾತಾಡೋಕ್ಕೆ ನಾವು ಹೋಗ್ತೀವಿ. ಯಾಕಂದರೆ ಅವ್ರು ಹೆಂಗೆ ಬೌಲಿಂಗ್ ಹಾಕ್ತಾರೆ ಹಾಗೆ ನಾವು ಬ್ಯಾಟಿಂಗ್ ಮಾಡೋದು. ಹೀಗಾಗಿ ಅದನ್ನು ಕೂಡ ನಿಮಗೆ ಯಥಾವತ್ತಾಗಿ ಒಂದು ಎಪಿಸೋಡ್ನಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಇಲ್ಲಿ ಪ್ರದೀಪ್ ಪವಾರ್ ಹಾಗೆ ಅರವಿಂದ್ ಕಣಿವೆ ಅವರ ಮೇಲಿನ ದೂರರ್ಜಿ ತಯಾರಿಕೆಯಲ್ಲಿ ಅದರಲ್ಲಿ ಭಾಗಿಯಾಗಿ ಶ್ರೀಮತಿ ಶ್ರೀದೇವಿ ಕೋರೆಡ್ಡಿ ಗೆಸ್ಟೇಜ್ ಮ್ಯಾನೇಜರ್ ಹಾಗೂ ತನಿಖಾಧಿಕಾರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ನಮೂದಿಸಿ ನೀವೇ ಬರೆದುಕೊಂಡು ಹೋಗಿರುವ ಪತ್ರದ ಪ್ರಕಾರ ಶ್ರೀಮತಿ ಗೀತಾ ಕೊನ್ನೂರ್ ಅವರ ಹೆದರಿಸಿ ಬೆದರಿಸಿ
ಯಾಕೆ ಬೇಕ್ರಿ ಪಾಪ ಅದು ಏನೋ ದುಡ್ಕೊಂಡು ತಿಂತದಂತ ಬಂದು 10-12 ರೂಪಾಯಿಗೆ ಹೆದರಿಸಿ ಬೆದರಿಸಿ ಗೀತಾ ಕುನ್ನೂರವರ ಕೈ ಬರಹಗಳಲ್ಲಿ ಬರೆಸಿಕೊಂಡಿದ್ದು. ಮತ್ತು ಅಲ್ಲಿ ಕೂಡ ಬೇರೆ ಮಾಡೋ ತಪ್ಪಿಗೆ ಹೇಳ್ತಾರಲ್ಲ, ಒಂದು ತಪ್ಪು ಮಾಡಿದ್ರೆ ಅದನ್ನು ತಿದ್ಲಿಕ್ಕೆ ಮತ್ತೆ 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 ಪುನರಾವರ್ತನೆ ಮಾಡ್ಕೊಂಡು ಹೋಗಿ ಕಡೆಗೆ ಸಸ್ಪೆಂಡ್ ಆಗ್ಬಿಟ್ರು. ಎರಡನೇ ಹೇಳಿಕೆಯಿಂದ ತಿಳಿದು ಬಂದಿರುತ್ತದೆ, ಎಲ್ಲ ಸಾಕ್ಷ್ಯಾಧಾರಗಳು ನಿಮ್ಮ ವಿರುದ್ಧವಾಗಿದ್ದರೂ ತನಿಖಾಧಿಕಾರಿಗಳ ವಿಚಾರಣೆಯ ಸಮಯದಲ್ಲಿ ನೀವು ಸಲ್ಲಿಸಿದ ಲಿಖಿತ ಹೇಳಿಕೆಗಳನ್ನು ಪರಿಶೀಲಿಸಿದಾಗ ಇಲ್ಲಿ ಒಬ್ಬ ಕ್ಷೇತ್ರ ಸಿಬ್ಬಂದಿಯಾಗಿದ್ದು ನೀವು ಯಾವುದೇ ಪೆನ್ಡ್ರೈವ್ ಹೊಂದಿರುವುದಿಲ್ಲ ಎಂದು ತಿಳಿಸುತ್ತಾ ಗೀತಾ ಕುನ್ನೂರವರ ಹೇಳಿಕೆಯ ಪ್ರಕಾರ ಎಲ್ಲಿ ಯಾವಾಗ ಮತ್ತು ಸಾಕ್ಷಿಯಾದ ದಾಖಲೆಗಳನ್ನು ನೀಡಿದಲ್ಲಿ ಮತ್ತೊಮ್ಮೆ ನಿಮ್ಮ ಲಿಖಿತ ಹೇಳಿಕೆ ನೀಡುವಾಗಿ ಸಲ್ಲಿಸುವುದು ನೀವು ವಿಚಾರಣೆ ದಿಕ್ಕನ್ನೇ ತಪ್ಪಿಸ್ತಾ ಇದ್ರಿ. ಇಲ್ಲಿ ಸಾಕಷ್ಟು ಪ್ರಯತ್ನಗಳು ಆಗಿದ್ದಾವೆ ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಯಾರ್ದೋ ಹೆಸರಿನಲ್ಲಿ ಏನೋ ಮಾಡಿಕೊಂಡು ನಿಮ್ಮ ಆಫೀಸರರ ಬುಡಕ್ಕೆ ನೀರು ತರಲಿಕ್ಕೆ ಅಂತ ನೀವು ಹೋದಾಗ ನಿಮ್ಮ ಬುಡಕ್ಕೆ ನಾವು ನೀರು ತರುವುದು ಅನಿವಾರ್ಯ, ಹೀಗಾಗಿ ನಿಮ್ಮನ್ನು ನೀರು ಕುಡಿಸಲು ಸಸ್ಪೆಂಡ್ ಮಾಡಿಲಾಗಿದೆ ಅನ್ನೋ ಅರ್ಥದಲ್ಲಿ ಜಬರ್ದಸ್ತಾಗಿ ಒಂದು ಆರ್ಡರ್ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಒಂದು ಪದ ನಾನು ಅದು ಯಾಕೆ ಗೊತ್ತಿಲ್ಲ, ಅವ್ರಿಗೇನು ಡಬ್ಬಿ ಹಿಂದೆ ಡಬ್ಬಿ ಬರ್ತವೆ ಇಂಜಿನ್ನಲ್ಲಿ ನೋಡ್ತೇರಿ, ಈ ಎಲ್ಲ ಸ್ವಲ್ಪ ಗಮನ ಇಡಿ, ಈ ಎಲ್ಲ ನಿಮ್ಮ ದುರ್ನಡತೆ, ದುರಾಲೋಚನೆ, ಅದಕ್ಷತೆ, ಅಶ್ರದ್ಧೆ, ಅಗೌರವ ವರ್ತನೆಗಳು. ಇದಕ್ಕಿಂತ ಎಂಥ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂತೀರಾ? ಸಾಲಂಗಿಲ್ಲ. ಯಾಕಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಓದ್ತೀನಿ. ದುರ್ನಡತೆ, ದುರಾಲೋಚನೆ, ಅದಕ್ಷತೆ, ಅಶ್ರದ್ಧೆ, ಅಗೌರವ ವರ್ತನೆಗಳ ದೆಸೆಯಿಂದ ಯಾಕೆ ನಿಮ್ಮ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮ ಕೈಗೊಳ್ಳಬಾರದು ಎಂದು ನಿಮಗೆ 2/5/2024 ನೋಟಿಸ್ ಜಾರಿ ಮಾಡಲಾಗಿತ್ತು. ಸದರಿ ಕಾರಣ ಕೇಳಿ ನೋಟಿಸ್ಗೆ ನೀವು ಯಾವುದೇ ಸಮಜಾಯಿಷಿ ನೀಡಿಲ್ಲ ಅಂದರೆ ನಾನೇ ಕರೆಕ್ಟು, ನನ್ನ ಗುಡ್ ಹಾಕಂತೀನಿ ಅಂತ ಹೇಳ್ತೀರಲ್ಲ, ಹೀಗಾಗಿ ನಾವು ನಿಮ್ಮನ್ನು ಫೇಲೆ ಮಾಡಿಬಿಡ್ತೀವಿ ತಡ್ರಿ ಅಂತ ಹೇಳಿ ಒಂದು ಉತ್ತರ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಮೇಲಿನ ಅಪರಾಧಗಳು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಈ ಕೆಳಗಿನ ಆದೇಶ. ಇಲ್ಲಿ ಪ್ರಸ್ತಾವನೆಯ ಅಂದರೆ ಸಾಕಷ್ಟು ಉಲ್ಲೇಖ ಹಾಕಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರಲಿ, ಒಂದು 10-20 ದಿನಾಂಕ 24/4 ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೇವೆ ನೋಡ್ರಿ. ಇವರಿಗೆ ಬರೆದ ಪತ್ರ, ಅವರಿಗೆ ನೀಡಿದ ಸಮಜಾಯಿಷಿ, ಹಾಗೆ ಯಾರ ಮೇಲೆ ಸುಖ ಸುಮ್ಮನೆ ದೂರಿದ್ರಲ್ಲ ಪಾಪ ಅವರಿಗೆ ಕೂಡ 1-2-3 ದಿವಸ ನಿದ್ದಿಗೆಡಿಸ್ಬಿಟ್ಟಿದ್ದಾರೆ. ಈಗ ಏನು ಮಾಡಿಲ್ಲ, ಇದೇನಪ್ಪ ಇದು ಹಾಗೆ ಬಂತು ನಮ್ಮ ಮೇಲೆ. ಫಾರೆಸ್ಟ್ನಲ್ಲಿ ಏನೋ ದವುಗಳು ಇರ್ತಾವಂತ, ಅಲ್ಲಿ ಹೋದಾಗ ಏನಾದರೂ ಬಡ್ಕೊಂಬಿಟ್ಟುವ ನಮಗೆ ಅನ್ನೋ ಅರ್ಥದಲ್ಲಿ ಪಾಪ ಇಲ್ಲಿ ಭಾಳ ಅದ್ಭುತವಾದ ಆಫೀಸರ್ಗಳು ಇದ್ದರು. ಈಗೇನು ಇವ್ರ ಮೇಲೆ ದೂರು ದಾಖಲೆ ಮಾಡಿದ್ದಾರೆ ಅಥವಾ ಅವ್ರ ಮೇಲೆ ಗೂಬೆ ಕೂರಿಸಿದಾರಲ್ಲ, ಇಬ್ಬರು ಆ ಪ್ರದೀಪ್ ಅವರಾಯಿತು, ಕನ್ನೂರವರಾಯಿತು, ಭಾಳ ಅದ್ಭುತವಾದ ಆಫೀಸರ್ಸ್. ಅವರೆಲ್ಲ ಸೇರಿಸ್ಬಿಟ್ರೆ ಊಟಕ್ಕೆ ಚೆನ್ನಾಗಿ ಆಗ್ತದಂತಿತ್ತು, ಏನೋ ಗೊತ್ತಿಲ್ಲ, ಅಥವಾ ಅವರು ನಮಗೆಲ್ಲಾದ್ರೂ ಮಗ್ಗಲು ಮುಳ್ಳಾಗಿದ್ರು ಅನಿಸಿತ್ತು, ಗೊತ್ತಿಲ್ಲ. ಹೇಳ್ತಾರಲ್ಲ, ಯುದ್ಧ ಮಾಡುವಾಗ ಮೋಸದಿಂದ ಆದರೂ ಹೊಡೆದು ಬಿಡಬೇಕು ಅಂತೇಳಿ, ಹಂಗಾಗ್ಬಿಟ್ಟಿದೆ. ಈ ಮಾಹಿತಿ ಹಕ್ಕಿನ ಆಟದಲ್ಲಿ ಏನೇನು ಆಟಗಳು ಆಡ್ತವೆ ನೋಡ್ತಾ ಇದ್ದೀವಿ. ಯಾಕಂದರೆ ದುಡುಕಿ ಯಾವುದೇ ನಿರ್ಧಾರ ತಗೋಬಾರ್ದು ಅನ್ನೋ ಅರ್ಥದಲ್ಲಿ ಮೇಲಿನ ಅಧಿಕಾರಿಗಳು ತುಂಬ ಜಬರ್ದಸ್ತಾಗಿ ತನಿಖೆ ಮಾಡಿದ್ದಾರೆ. ಇಲ್ಲಿ ಮೇಲಧಿಕಾರಿಗಳ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನು ದೂರ ಅರ್ಜಿಯಲ್ಲಿ ತಯಾರಿಸುವುದು ಇಲಾಖೆಯ ಘನತೆ ಮತ್ತು ಇದಕ್ಕೆಲ್ಲ ಅಗೌರವ ನೀವು ತೋರಿಸಿರುವುದರಿಂದ ಇಲಾಖಾ ವಿಚಾರಣೆ ಬಾಕಿ ಇರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶವರೆಗೂ ಅಮಾನತು ಮಾಡಲಾಗಿದೆ. ಆಮೇಲೆ ಅವರ ನಿಯಮ ಪ್ರಕಾರ ಒಂದಿಷ್ಟು ನೀವು ಸ್ಯಾಲ್ರಿ ತಗೋಬಹುದು ಅಂತ ಹೇಳಿ ಕೆಲವೊಂದು ಉಲ್ಲೇಖಗಳಿದ್ದಾವೆ. ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ ವಿಭಾಗ, ಧಾರವಾಡ ಇವರು. ನಂತರ ಪ್ರತಿಯನ್ನು ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಧಾರವಾಡ ವೃತ್ತ ಧಾರವಾಡದವರಿಗೆ ಮಾಹಿತಿ ಸಲ್ಲಿಸುತ್ತಾ ಮತ್ತೆ ಬಂದು ಇಲ್ಲಿ ಮತ್ತೆ ಏನಾದ್ರು ಒಕ್ಕರಿಸ್ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಸದರಿ ಅಮಾನತ್ತಾದ ನೌಕರ ಅಮಾನತ್ತು ಮರುಸ್ಥಾಪನೆಯಾದಲ್ಲಿ ಮತ್ತೆ ಅದು ವಾಪಸ್ ಬಂದರೆ, ಎಲ್ಲಿಂದಾದರೂ ಆದೇಶ ತಗೊಂಡ್ಬಂದರೆ ಮುಂದಿನ ದಿನಮಾನಗಳಲ್ಲಿ ಅವರನ್ನು ಬೇರೆ ವೃತ್ತದಲ್ಲಿ ಸ್ಥಳ ನಿಯುಕ್ತಿ, ಅಂದರೆ ಇಲ್ಲಿ ಬೇಡ ಬೇರೆ ಕಡೆ ಹಾಕ್ಬಿಡ್ರಪ್ಪ, ಇಲ್ಲಿ ಬೇಡ ಅನ್ನೋ ಅರ್ಥದಲ್ಲಿ ಕೊಟ್ಬಿಟ್ಟಿದ್ದಾರೆ. ಇವೆಲ್ಲವನ್ನ ನಾನು ತೋರಿಸ್ತಾ ಇದು ಒಂದು ರೀತಿಯಿಂದ ಭಾಗ 1. ಮುಂದೆ ಏನಾಗತ್ತೆ ಅಂತ ನಿಮಗೆ ತೋರಿಸ್ತೀನಿ. ಯಾಕಂದರೆ ನಾ ಹೇಳಿದ್ನಲ್ಲ, ಪರ ವಿರೋಧಕ್ಕೆ ಬೆಂಗಳೂರಿನಲ್ಲಿ ಕೂಡ ಕೂತ್ಕೊಂಡಿದ್ದಾರೆ. ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ, ಅವರೇ ವಿಕೆಟ್ ಗಿರ್ನಾ ಹೇ ಅನ್ನಂಗೆ ಕೂತ್ಕೊಂಡಿದ್ದಾರೆ ಒಬ್ಬರು ಮಹಾತ್ಮರು. ಇರಲಿ, ಸೊಕ್ಕಿನಿಂದ ಮಾತಾಡೋರಿಗೆ ಸೊಕ್ಕಿನಿಂದ ಉತ್ತರ ಕೊಡುವುದೇ ಕೃಷ್ಣಮೂರ್ತಿಯ ಸ್ವಭಾವ ಅಂತ ಹೇಳ್ತಾ ಈ ಎಪಿಸೋಡನ್ನು ಆ ಪಾಪ ಅವರಿಬ್ಬರು ಏನೋ ನೊಂದವ್ರು ಇದ್ದಾರಲ್ಲ
ಅಲ್ಲಿ ಪವಾರ್ ಅವರಿಗೆ ಹಾಗೆ ಇನ್ನೊಬ್ಬರಿಗೆ ಇದನ್ನು ನಾನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.